ಹಾಯ್ ಸ್ಟೂಡೆಂಟ್ಸ್, ವೇದಾಂತು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಮಗೆಲ್ಲ ಗೊತ್ತೇ ಇದೆ, ಪ್ರತಿ ವರ್ಷ ಕೂಡ KCET ಹಾಗೆ ನೀಟ್ನ ಮುಖಾಂತರ ಯಾವುದೇ ಕಾಲೇಜಸ್ಗಳನ್ನು ತಗೊಳ್ಳುವಂಥ ಮಕ್ಕಳಿಗೆ ಕೌನ್ಸಿಲಿಂಗ್ ಪ್ರಾಸೆಸ್ ಒಟ್ಟಿಗೆ ಕಂಬೈನ್ಡ್ ಆಗಿ ನಡೀತಿತ್ತು. ಆದರೆ ಈ ವರ್ಷ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀಟ್ ಎಕ್ಸಾಮ್ ಮತ್ತೊಮ್ಮೆ ಕಂಡಕ್ಟ್ ಮಾಡ್ತಿರೋದ್ರಿಂದ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದು ಕೌನ್ಸಿಲಿಂಗ್ ಶುರು ಮಾಡಬೇಕು ಅಂದರೆ ತುಂಬ ತಡ ಆಗುತ್ತೆ. KCET ಮುಖಾಂತರ ಹೋಗುವಂಥ ಕೋರ್ಸಸ್ಗಳಿಗೆ ಹೋಗುವಂಥ ಮಕ್ಕಳಿಗೆ ತುಂಬ ಕಾಯಬೇಕಾಗುತ್ತೆ ಅವರೆಲ್ಲ ಅಂತ ಅನ್ನೋ ಕಾರಣಕ್ಕೆ KA ಒಂದು ನಿರ್ಧಾರಕ್ಕೆ ಬಂದಿದೆ. ಅದೇನಪ್ಪ ಅಂದರೆ KCET ಹಾಗೆ ನೀಟ್ ಎರಡರ ಕೌನ್ಸಿಲಿಂಗ್ ಬೇರೆ ಬೇರೆ ಮಾಡೋಣ, ಅಂದರೆ ಸ್ಪ್ಲಿಟ್ ಕೌನ್ಸಿಲಿಂಗ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ಈಗ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಪ್ರಶ್ನೆ ಬಂದರೆ ಖಂಡಿತ ಪ್ರಾಬ್ಲಮ್ ಆಗಲ್ಲ ಮಕ್ಕಳೇ. ಯಾಕಪ್ಪ ಅಂದರೆ KA ಮುಖ್ಯಸ್ಥರು ಇದ್ರ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಅವರು ಹೇಳಿದರೆ ಅಪ್ಗ್ರೇಡೇಷನ್ ಇರುತ್ತೆ ಎಲ್ಲ ಮಕ್ಕಳಿಗೆ ಅಂತ. ಅಂದರೆ ಏನು ಹೇಳ್ತಿದ್ದಾರೆ ಮ್ಯಾಮ್, ಅರ್ಥ ಆಗ್ತಿಲ್ಲ. ಈಗ KCET ಮುಖಾಂತರ ಯಾವುದೇ ಕೋರ್ಸಸ್ಗಳನ್ನು ಎಂಟರ್ ಆಗುವಂಥ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲ. ಆದರೆ ತುಂಬ ಜನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ, ನೀಟ್ ಎಕ್ಸಾಮನ್ನು ಬರೀತಾರೆ. ಮೆಡಿಕಲ್ ಅಲ್ಲಿ ಯಾವುದಾದ್ರೂ MBBS ಆಗಿರಬಹುದು, BDS ಆಗಿರಬಹುದು, ಆಯುಷ್ ಕೋರ್ಸಸ್ಗಳು ಯಾವುದನ್ನಾದರೂ ಅವರು ನೀಟ್ ಮುಖಾಂತರ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದು ಯಾವುದೂ ಆಗದೇ ಇದ್ದ ಪಕ್ಷದಲ್ಲಿ KCET ಮುಖಾಂತರ ಯಾವುದಾದ್ರೂ ಇಂಜಿನಿಯರಿಂಗ್ ಕಾಲೇಜೋ ಅಥವಾ ವೆಟರ್ನರಿ ಕಾಲೇಜೋ ಯಾವುದನ್ನಾದರೂ ತಗೋಬಹುದು ಅನ್ನೋದು ಬ್ಯಾಕಪ್ ಆಗಿ KCETಯನ್ನು ಕೂಡ ಬರೆದಿರ್ತಾರೆ. ಹೌದಾ? ಈಗ ಅಂಥ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದರೆ ಅದೂ ಆಗಲ್ಲ. ಹೆಂಗಪ್ಪ ಅಂದರೆ ನೀವೇನು ಮಾಡಬೇಕು, KCET ಕೌನ್ಸಿಲಿಂಗ್ ಏನು ಶುರು ಆಗುತ್ತಲ್ಲ, ಕೌನ್ಸಿಲಿಂಗನ್ನು ಅಟೆಂಡ್ ಮಾಡಿ. ಅಂದರೆ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಶುರು ಆಗುತ್ತೆ. ನಿಮ್ಮ ಕಾಲೇಜಸ್ಗಳ ಲಿಸ್ಟನ್ನು ನೀವು ಹಾಕಿ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ವೆಟರ್ನರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ಬ್ಯಾಕಪ್ ಆಗಿ ನೀಟ್ ಬರೀತಿರ್ತೀರ. ಈಗ ವೆಟರ್ನರಿಯನ್ನು ನೀವು ಬ್ಯಾಕಪ್ ಆಗಿ ಇಟ್ಕೊಂಡಿರ್ತೀರ. ಅಥವಾ ಇಂಜಿನಿಯರಿಂಗ್ ಕಾಲೇಜನ್ನು ನೀವು ತಗೋಬಹುದು. ಇಂಜಿನಿಯರಿಂಗ್ ಕಾಲೇಜ್ ನಿಮ್ಮ ಬ್ಯಾಕಪ್ ಆಪ್ಷನ್. ನೀವೇನು ಮಾಡಬಹುದು, ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಆಪ್ಷನ್ ಎಂಟ್ರಿಯಲ್ಲಿ ಲಿಸ್ಟ್ ಮಾಡ್ಬೋದು. ಮಾಡಿ ಆದಮೇಲೆ ನಿಮಗೆ ರೌಂಡ್ 1 ರಿಸಲ್ಟ್ ಕೂಡ ಬಂತು ಅಂತ ಇಟ್ಕೊಳ್ಳಿ, ಕಾಲೇಜ್ ಕೂಡ ಅಲಾಟ್ ಆಯಿತು ಅಂತ ಇಟ್ಕೊಳ್ಳಿ. ಈಗ ನಮಗೆ ಗೊತ್ತಿಲ್ಲ ನೀಟ್ ಎಕ್ಸಾಮ್ ಆಗಿ ಎಷ್ಟು ದಿನಕ್ಕೆ ರಿಸಲ್ಟ್ ಬರುತ್ತೆ ಅಂತ, ಯಾರಿಗೂ ಗೊತ್ತಿಲ್ಲ. ಹೌದಾ? ಮತ್ತೆ ಅದರಲ್ಲಿ ಏನೇನು ಚೇಂಜಸ್ ಆಗುತ್ತೋ ಅವತ್ತಿನ ದಿನದಲ್ಲಿ ನಾವು ನೋಡಬೇಕಾಗತ್ತೆ. ಈಗ ಎಕ್ಸಾಮ್ ರಿಸಲ್ಟ್ ಯಾವತ್ತು ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ಎಕ್ಸಾಮ್ ರಿಸಲ್ಟ್ ಬಂತು ಅಂತ ಇಟ್ಕೊಳ್ಳಿ, ಆಲ್ರೆಡಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗಿದೆ ಅಂತ ಇಟ್ಕೊಳ್ಳಿ. ಈಗ ಯಾವೆಲ್ಲ ಮಕ್ಕಳು MBBSನ ತಗೋಬೇಕು ಅಂತ ಅಂದ್ಕೊಳ್ತೀರ, ಅಂದರೆ ಮೆಡಿಕಲ್ ಫೀಲ್ಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರ ಥ್ರೂ ನೀಟ್, ನೀವೇನು ಮಾಡಬಹುದು ಅಂದರೆ ಈ ಚಾಯ್ಸ್ 1 ಹಾಗೆ ಚಾಯ್ಸ್ 2 ಅಂತ ನಿಮಗೆ ಕೊಟ್ಟಿರ್ತಾರೆ. ಅಂದರೆ ಅಪ್ಗ್ರೇಡೇಷನ್ ಆಗುವಂಥ ಮಕ್ಕಳಿಗೆ, ಯಾರು ಅಪ್ಗ್ರೇಡ್ ಆಗಬೇಕು, ಅಪ್ಗ್ರೇಡೇಷನ್ ಅಂದರೆ ಬೇಸಿಕಲಿ ಈಗ ಸೆಲೆಕ್ಟ್ ಆಗಿರುವಂತಹ ಇಂಜಿನಿಯರಿಂಗ್ ಕಾಲೇಜ್ ನಿಮ್ಮ ಚಾಯ್ಸ್ 2 ಆಗುತ್ತೆ. ಈಗ ಚಾಯ್ಸ್ 1ನಲ್ಲಿ ಯಾವೆಲ್ಲ ಕಾಲೇಜಸ್ಗಳು, ಮೆಡಿಕಲ್ ಕಾಲೇಜಸ್ಗಳನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕು ಅಂತ ಇರ್ತೀರಲ್ಲ, ಅದು ಫಸ್ಟ್ ಪ್ರಿಯಾರಿಟಿಯಲ್ಲಿ ಬರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಸೊ ಈಗ ನೀವು ಆಪ್ಷನ್ ಎಂಟ್ರಿಯಲ್ಲಿ ಯಾವ ಮೆಡಿಕಲ್ ಕಾಲೇಜಸ್ಗಳನ್ನು ಹಾಕ್ತಿರೋ ಅದರಲ್ಲಿ ಯಾವುದಾದ್ರೂ ನಿಮಗೆ ಅಲಾಟ್ ಆದರೆ ಓಕೆ, ಇಲ್ಲ ಅಂದರೆ ಚಾಯ್ಸ್ 2 ಆಲ್ರೆಡಿ ನಿಮಗೆ ರಿಸರ್ವ್ ಆಗಿರುತ್ತೆ, ನೀವು ಬ್ಯಾಕಪ್ ಆಗಿರುವಂಥ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಬಹುದು. ಇನ್ನು ತುಂಬ ಜನ ವಿದ್ಯಾರ್ಥಿಗಳಿಗೆ ಈ ಡೌಟು ಬರುತ್ತೆ, ಅಲ್ಲ ಇವಾಗ ಒಬ್ಬ ಸ್ಟೂಡೆಂಟ್ ನೀಟ್ ಮುಖಾಂತರ ಮೆಡಿಕಲಿಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಅವರಿಗೆ ರೌಂಡ್ 1 KCETಯ ರೌಂಡ್ 1 ಕೌನ್ಸಿಲಿಂಗಲ್ಲಿ ಕಾಲೇಜ್ ಕೂಡ ಅಲಾಟ್ ಆಗಿರುತ್ತೆ, ಒಳ್ಳೆ ಕಾಲೇಜು. ಈಗ ಆ ಹುಡುಗ ಆ ಇಂಜಿನಿಯರಿಂಗ್ ಕಾಲೇಜನ್ನು ಬಿಟ್ಟು ಮೆಡಿಕಲಿಗೆ ಹೋಗ್ಬಿಡ್ತಾನೆ. ಸೊ ಈಗ ಆ ಕಾಲೇಜಲ್ಲಿ ಆ ಒಂದು ಸೀಟ್ ಹಾಗೆ ಉಳಿಯುತ್ತೆ. ನಮಗೆ ಯಾರಿಗೂ ಸಿಗಲಿಲ್ಲ, ನನಗೆ ಒಳ್ಳೆ ರಿಸಲ್ಟ್ ಬಂದಿತ್ತು, ಒಳ್ಳೆ ರ್ಯಾಂಕ್ ಬಂದಿತ್ತು, ನನಗೆ ಅನ್ಯಾಯ ಆಯಿತು ಅಂತ ತುಂಬ ಜನ ಅಂದ್ಕೊಳ್ತೀರಾ. ಸೊ ಇದಕ್ಕೂ ಕೂಡ ಅಪ್ಗ್ರೇಡೇಷನ್ ಅಂದರೆ ನೀವು ಕೂಡ ಕಾಯಬಹುದು, ಆ ರೀತಿ ಯಾವುದೇ ತೊಂದರೆ ಆಗೋದಿಲ್ಲ. ಇದು ಯಾವ ರೀತಿ ಪ್ರಾಸೆಸ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಅಂತ KA ಮುಖ್ಯಸ್ಥರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಪೂರ್ತಿ ಕ್ಲಾರಿಫಿಕೇಷನ್ ಕೊಡ್ತಾ ಹೋಗ್ತಾರೆ. ಸೊ ಈಗಿನ ಮಟ್ಟಿಗೆ ಮಕ್ಕಳೇ, ಕಂಬೈನ್ಡ್ ಕೌನ್ಸಿಲಿಂಗ್ ಬದಲಾಗಿ ಸ್ಪ್ಲಿಟ್ ಕೌನ್ಸಿಲಿಂಗ್ ನಡೆಯುತ್ತೆ. ಅದು ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ನಿಮಗೆ ನಾನು ಕೊಟ್ಟಿರೋದು. ಮುಂದಿನ ದಿವಸದಲ್ಲಿ ಈ ಒಂದು ಕೌನ್ಸಿಲಿಂಗ್ ಪ್ರಾಸೆಸ್ ಶುರುವಾದಾಗ 1 by 1 ಏನೇನೆಲ್ಲ ಅಪ್ಡೇಟ್ ಬರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಸೀಟ್ ಮ್ಯಾಟ್ರಿಕ್ಸೇ ಆಗಿರಬಹುದು, ಫೀಸ್ ಸ್ಟ್ರಕ್ಚರ್ ಆಗಿರಬಹುದು, ಆಪ್ಷನ್ ಎಂಟ್ರಿನೇ ಆಗಿರಬಹುದು, ಪ್ರತಿಯೊಂದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ನಾನು ಆವಾಗಲೇ ಹೇಳಿದ ಹಾಗೆ KA ಮುಖ್ಯಸ್ಥರು ಏನು ಹೇಳಿದರು ಅದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ರು, KA ಡೈರೆಕ್ಟರ್ ಹೇಳಿದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಇದರಿಂದ ಯಾವ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ದಾರೆ. ಆಲ್ ರೈಟ್. ಸೊ ಮಕ್ಕಳೇ,
ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ, ಏನು ತೊಂದರೆ ಆಗೋದಿಲ್ಲ. ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.